ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಒಂದು 14-15 ಗುಂಟೆ ಜಾಗ ಇರ್ತಾರೆ. ಸ್ಮಶಾನ ಕೇಂದ್ರ ಎಷ್ಟು ಜಾಗ ಕೊಡಬೇಕು ಏನಂತ ಇದೆ, ಯಾವ ಡಿಪಾರ್ಟ್ಮೆಂಟ್ ರೆವಿನ್ಯೂ ಅದು ಮಾಡ್ಬೇಕಂತಿದೆಯಲ್ಲ ಸರ್. ಸಾಕಷ್ಟು ಬಾರಿ ಅಲ್ಲಿ ವಿಜಯಪುರದಲ್ಲಿ ಮೀಟಿಂಗ್ ಸಭೆದಾಗ ಆ ಸಂದರ್ಭದಾಗ ಗ್ರಾಮೀಣ ಮಟ್ಟದಲ್ಲಿ ಇದು ಸ್ಮಶಾನ ಎಷ್ಟು ಇಲ್ಲ ಅಂತೇಳಿ ಅಂದಾಗ ಕಂದಾಯ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಆಯಾ ತಾಲೂಕಿನ ದಂಡಾಧಿಕಾರಿಗಳಿಗೆ ಸರ್ವೆ ಮಾಡೋಕ್ಕೆ ಇಲ್ಲೇ ತಗೊಂಡು ಅದಕ್ಕೆ ಸಂಪೂರ್ಣ ಮಾಹಿತಿ ಬಂದಿಲ್ಲ ಸರ್. ನಾನು ಈಗ ನನಗೆ ಯಾಕೆ ಹೇಳ್ತಾ ಇದ್ದೀನಿ, ನೀವು ಹೋಗ್ತೀರಿ 3 ತಿಂಗಳ ಮುಗಿದು ಮೀಟಿಂಗ್ ಮಾಡ್ಬೋದು. ಯಾಕೆಂದರೆ ಪ್ರೋನ್ ಏರಿಯಾ ಅಂತ ಇರ್ತದೆ. ರೆಗ್ಯುಲರ್ ಆಗಿ ಯಾರು ಮಿಸ್ಟ್ರೀಟ್ ಮಾಡ್ತಾರ ನೀವು ಒಂದು ಸ್ವಲ್ಪ ಐಡೆಂಟಿಫೈ ಮಾಡಿದರೆ ಸರಿ ಹೋಗ್ತದೆ. ಆ ಜಾಗಕ್ಕೆ ಬಂದಾಗ ನಿಮ್ಗೆ ಅಸೆಸ್ಮೆಂಟ್ ಆಗ್ತದೆ. ನಿನ್ನೆ ಒಂದು ವಾರದ ಕೆಳಗಡೆ ಮಡಿಕೇಶ್ವರ ಬಂದಿದ್ದು, ನಾನೇ ಅವನು ಕರ್ಕೊಂಬಂದಿದ್ದು. ಆಯ್ತು, ಏನಿದೆ ರಿಯಲ್ ಎರಡು ಕೇಸು ಒಂದೇ ಸಮಾಜದವರು ನಿನ್ನೆ ಓಣಿಗೆ ಬಗೆಹರಿಸಿದೆ ಸರಿ, ಇಲ್ಲಪ್ಪ ಅಂತಂದ್ರೆ ಯಾರು ತಪ್ಪಿದೆ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಆ ಥರ ಇದ್ದಲ್ಲಿ ನಾವು ವೈಯಕ್ತಿಕ ಗಮನ ಹರಿಸಿದ್ರೆ ಸರಿ ಹೋಗ್ತದೆ. ಎರಡನೇದು, ಈ ಸೆರೆ ಮಾರಾಟದ ಬಗ್ಗೆ ನಾವು ಅವ್ರಿಗೆಲ್ಲ ಹೇಳಿದ್ದೀವಿ. ಯಾಕಂದರೆ ನೀವು ಅಲ್ಲಿ ನಿಮ್ಮ ಓಣಿಯಲ್ಲಿ ಅಥವಾ ನಿಮ್ಮ ಸಮಾಜದವರು ವಾಸ್ತಕ್ಕಂಥ ಜಾಗದಾಗ ನಿಮ್ಮವರೇ ಮಾರ್ತಿರ್ತಾರ, ಇಲ್ಲಪ್ಪ ಅಂತಂದ್ರೆ ಯಾರನ್ನ ಮಾರಾಟ ಹಚ್ಚಿರ್ತಾರ. ನೀವೇ ಒಂದಿಷ್ಟು ಅವೇರ್ನೆಸ್ ಆಯ್ತಪ್ಪ ಅಂತಂದ್ರೆ ನಾವು ಅಂಗಡಿಗಳೇ ಓಡೋಗ್ತದೆ, ಯಾವ ಉಳಿಯಲ್ಲ. ಇದೇನಾಗಿದೆ ಅದನ್ನ ಯಾರು ನಾವು ಮಾಡ್ತಾ ಇಲ್ಲ. ಅಲ್ಲೇನಾಗಿದೆ, ನಾವು ಅಬಕಾರಿ ಇಲಾಖೆದವರು ನಾವು ರೇಡ್ ಮಾಡಿ ಎಲ್ಲ ಮಾಡ್ತಾ ಇದ್ದೀವಿ. ಅದು ಒಂಥರ ಇದ್ದಂಗೆ, ಅದು ಕೋವಿಡ್ ಇದ್ದಂಗೆ ನಮಗೆ ಹೋಗ್ತಾನೆ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಯಾವುದಾದ್ರೂ ಸಿಂಪ್ಲಿಯರ್ ಸಮಸ್ಯೆ ಇದ್ದರೆ ಹೇಳಿ, ನಾವು ಅಟ್ಲೀಸ್ಟ್ ಅದನ್ನು ಬರ್ಕೊಂಡು ನಿಮ್ಮ ಜೊತೆಗೆ ಕೂತು ನಾವು ಯಾವುದಾದ್ರೂ ಪರಿಹಾರ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇದ್ರ ಬಂದಿದೆ ಈ ಪ್ರಶ್ನೆಗೆ ಲಾಸ್ಟ್ ಮಾಡಿದ್ದು ಡಿ.ಸಿ ಸರ್ ಫಾಲೋ ಅಪ್ ಆ್ಯಕ್ಷನ್ ಏನಾಗಿದೆ ನಾನು ಕಾಣಿಸ್ಕೊಂಡು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿರ್ತಾರೆ. ನಮ್ಮಲ್ಲಿ ಆಫೀಸ್ಗೆ ಹೋಗ್ತೀವಿ, ನೋಡಿಬಿಟ್ಟು ಅದು ನಿಮ್ಮಲ್ಲಿ ಬೇರೆ ಇರೋದು ಈ ಸ್ಮಶಾನ ಇಲ್ಲ, ಅದು ಶೋಭಾ ಅರ್ಜಿಯನ್ನ ಕಾಕರಗುಳಿ ಅವ್ರದ್ದು ಲೆಟರ್ ಸಿವಿಲ್ ಸ್ವರೂಪ ಇದೆ ಅಂತ ಹೇಳಿ ನ್ಯಾಯಾಲಯದಿಂದ ಬಗೆಹರಿಸಲು ತಿಳಿಸಿದ್ದಾರೆ. ಗಂಗಾಧರ ಆರ್ಯರ್ SC/ST ಪ್ರಕರಣ ದಾಖಲೆಯಿಂದ ಗ್ರಾಮದ ಬಹಿಷ್ಕಾರ ಹಾಕಿದ ಆ ಸಂದರ್ಭದಲ್ಲಿ ದಲಿತರಿಗೆ ಸರ್ಕಾರಿ ಜಮೀನು ಮಂಜೂರಾಗಿದ್ದು, ಇನ್ನೂ ಕೆಲವೊಂದು ಸೌಲಭ್ಯಗಳು ಮಂಜೂರಾಗಿಲ್ಲ. ನಾಗೂರು ಗ್ರಾಮದಲ್ಲಿ JM ಕಾಮಗಾರಿ ಸರಿಯಾಗಿ ಮಾಡುತ್ತಿಲ್ಲ ಅಂತ ತಿಳಿಸಿದ್ದು, ಇದರ ಬಗ್ಗೆ JM ಅಧಿಕಾರಿಗಳು AC ಸಾಹೇಬರ ದೀರ್ಘವಾಗಿ ಅದನ್ನು ಮಾತಾಡಿದ್ದಾರೆ. ಮೀಟಿಂಗ್ ಮಾಡಿಕೊಂಡು ಇದರ ಕೆಲವೊಂದು ಮಂದಿ ಮಾತಾಡಿದ್ದಾರೆ. ಅದರ ಬಗ್ಗೆ JM ಅಧಿಕಾರಿಗಳಿಗೆ ಕರೆದು ಏನೇನು ಮಾಡಬೇಕಂತ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಬಸವನಗೆ ಅವರ ಭಾಗ್ಯವಾಡಿ ಪಟ್ಟಣದ ಲಕ್ಷ್ಮಣ್ ಬ್ರಕೆಟರ್ ಸಿಂಧೂರ್ ಎರ್ನಾಳ್ ಈತನ ಅಮಾಯಕ ದಲಿತ ವ್ಯಕ್ತಿ ಒಂದು ಸರಾಯಿ ಮಾರಾಟ ಮಾಡದೇ ಇದ್ದರು. ಈತನ ಮೇಲೆ ಅಧಿಕಾರಿ ಇಲಾಖೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಬಸವನ ಭಾಗ್ಯವಾಡಿ ಪಟ್ಟಣದ ತಾಲೂಕು ಪಂಚಾಯತ್ ಹೊಂದಿರುವ 18 ಮಳಿಗೆಗಳ ಹರಾಜು ಮಾಡಿದ್ರ ಬಗ್ಗೆ, ಮೊರಾರ್ಜಿ ದೇಸಾಯಿ ಶಾಲೆ ಚಟುವಟಿಕೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಹುಡುಗರು ಚುಡಾಯಿಸಿದ ಬಗ್ಗೆ ಹೇಳಿದ್ದಾರೆ. ಅವರು ಏನಾದರೂ ಕೇಸ್ ಎರ್ನಾಳ ಗ್ರಾಮದಲ್ಲಿ ಅಧಿಕಾರಿಗಳು ದೀರ್ಘವಾಗಿ ಅಧಿಕಾರಿಗೆ ಚರ್ಚೆ ಆಗಿರೋದು, ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಪುರಸಭೆ ಅಧಿಕಾರಿಗಳ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಮೊರಾರ್ಜಿ ದೇಸಾಯಿ ಪರಿಸ್ಥಿತಿ ಅಂತ ಹೇಳಿದ್ದೇವೆ. ಅದರ ಬಗ್ಗೆ ರವಿ ರಾಘವ್ ಅವರು ಹೇಳಿದ್ದಾರೆ. ಅದನ್ನು ಬಾಗೇವಾಡಿ ಪಟ್ಟಣ ಬಸವ ಸರ್ಕಲ್ ಹತ್ತಿರ ಅದರ ಬಸವ ಸರ್ಕಲ್ ಟ್ರಾಫಿಕ್ ಬಗ್ಗೆ ಅವರು ಹೇಳಿದ್ದಾರೆ. ತಿಪ್ಪಣ್ಣ ಮಾದರ್ ಅವರು ಇರೋದು ಹೇಳಿದ್ದಾರೆ. ನಿಡಗುಂಜಿ ಹೇಳಿದ್ದಾರೆ. ನೀರು ನಾಯಕ ರೈತರು ತಮ್ಮ ಜಮೀನುಗಳಿಗೆ ಹೋಗಲಿಕ್ಕೆ ದಾರಿ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಆ ದಾರಿ ಸಮಸ್ಯೆಗಳ ಬಗ್ಗೆ AC ಸಾಹೇಬರು ಮಾತಾಡಿದ್ದಾರೆ. ಮುರಾರ್ಜಿ ಅವರು ಏನು ಹೇಳಿದ್ದಾರೆ ಅಂದರೆ ಗಂಗಾ ಕಲ್ಯಾಣ ದುರ್ಬಳಕೆ ಬಗ್ಗೆ ಹೇಳಿದ್ದಾರೆ. ನೀವು ಗಂಗಾ ಕಲ್ಯಾಣ ದುರ್ಬಳಕೆ ಬಗ್ಗೆ ಹೇಳಿದ್ದಾರೆ, ಅದು ಸಂಬಂಧಪಟ್ಟ ಇಲಾಖೆಯವರು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ರವಿ ರಾಘವ್ ಉದ್ಯೋಗಿ ಕಾಂಡ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆಗಳ ಬಗ್ಗೆ ಇದರ ಜಲಧಾರೆ ಮತ್ತು ವಾಟರ್ ಬೋರ್ಡ್ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದರೆ ನಾವು ಅಟ್ಲೀಸ್ಟ್ ಆ್ಯಕ್ಷನ್. ನೀವು ಒಂದು ಮೇನ್ ಬರೋದೇ ಸೆರೆ ಮಾರಾಟ, ಹೌದಾ? ಅಟ್ರಾಸಿಟಿ ಅದು ಪ್ರೋನ್ ಏರಿಯಾ ಬಂದು ನಾವೆಲ್ಲ ಇದನ್ನು ಮಾಡ್ತಾ ಇದ್ದೀವಿ. ನೀವು ಸಮಸ್ಯೆಯನ್ನು ನೋಡಿಬಿಟ್ಟು ಇಂಪ್ಲಿಮೆಂಟ್ ಮಾಡಿರಿ, ನಾವು ಯಾವುದಕ್ಕೂ ತಕರಾರಿಲ್ಲ. ಯಾಕಂದರೆ ಇದು
ಅಸೆಸ್ಮೆಂಟ್ ಮಾಡಿದ್ರೆ ಆಯಿತು ಇಲ್ಲೋ ಅಂತೇಳಿ ಅಂಬೇಡ್ಕರ್ ಭವನ ವಿದ್ಯಮಾನಗಳನ್ನು ಮಾಡಿದ್ದಾರೆ. ಅಲ್ಲಿ ಅನ್ಯ ಜಾತಿಯ ಜನರು ಅದನ್ನು ಎಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುತ್ತ. ಅದ್ರ ಬಗ್ಗೆ ತಾವೆಲ್ಲ ಕಿತ್ಸಿ ಅಂಬೇಡ್ಕರ್ ಭವನ, ಯಾಕಂದ್ರೆ 50 ಲಕ್ಷ ಸೋಮರು ಹೋಗಿದ್ದಾಗ ಹಾಕಿದ್ರು ಅದು ದೇವ್ರ ಹೋಗ್ಬಿಡ್ತು ಆ ಜಾಗ ಇದ್ದಾಗ. ಅದನ್ನು ಹುಬ್ಬಳ್ಳಿ ಮಟ್ಟದಲ್ಲಿ 50 ಲಕ್ಷದ್ದು ಒಂದು ಅಂಬೇಡ್ಕರ್ ಭವನ ಮಾಡಿದ್ರೆ ನೀವು ಏನಪ್ಪ ಅಂತಂದ್ರೆ ತಾಲೂಕು ಮಟ್ಟದಲ್ಲಿ ನಿಮ್ಮ ಕುಂದುಕೊರತೆ ಸಭೆ ಮಾಡ್ತಿರಲ್ಲ, ಮುಂದಿನ ಸಭೆಯಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅದಲ್ಲದೆ ಈಗಾಗಲೇ ಕೌಂಟ್ರ್ ಬಗ್ಗೆ ಹೇಳಿದ್ರು ಹಿರಿಯರೆಲ್ಲರೂ. ಕೌಂಟ್ರ ಭಾಳ ಅವ್ರಿಗೆ ನಮಗೆ ಭಾಳ ತಿಂಡಿ ಇತ್ತು ಅಂದ್ರೆ ತೊಂದರೆ ಇತ್ತಂದ್ರೆ ಕೌಂಟ್ರ್ ಮಾಡಿ ಅನ್ಯಾಯ ಮತ್ತು ನ್ಯಾಯದ ಪರ ಹೋಗಿದ್ದಾರೆ ಕೌಂಟ್ರ್ ಮಾಡಬೇಡಿ ಅಂತೇಳಿ ಮನವರಿಕೆ ಮಾಡ್ಕೊಂಡು ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಭೀಮ್. ಗ್ರಾಮ ವಿಲೇಜ್ ಅಕೌಂಟ್ ಕಳಿಸಿ ಸರ್ವೆ ಮಾಡ್ತಾರೆ ಸರ್ ಅವರು. ಅಲ್ಲಿ ಸ್ಮಶಾನ ಭೂಮಿ ಇತ್ತಪ್ಪ ಅಂದ್ರೆ ಆ ಸ್ಮಶಾನ ಭೂಮಿಗೆ ಎಲ್ಲ ಸಮಾಜದವ್ರು ಮಾಡಕ್ಕಂತೇಳಿ ಅಭ್ಯಾಸ ಮಾಡಿಕೊಡ್ರಿ ಅಂತೇಳಿ ಹೇಳಿ ಹೋಗ್ತಾರೆ ಸರ್ ಅವರು. ಈಗ ಸ್ಮಶಾನ ಭೂಮಿ ಇದಾವ್ರು ಈಗೇನಾಗ್ಬಿಟ್ಟದ ಮೊದಲಿನ ಹಿರಿಯರೆಲ್ಲ ಬೇರೆ ಬೇರೆ ಕಡೆ ಮಾಡ್ಕೊಂಡು ಬಂದ್ಬಿಟ್ಟಿದಾರಲ್ಲ ಅಷ್ಟೇ ಬಂದ್ಬಿಟ್ಟಿದಾವೆ ಸರ್. ಈಗ ಸ್ಮಶಾನ ಭೂಮಿ ಕಾಮನ್ ಆಗಿ ಎಲ್ಲಿ ಸಮಸ್ಯೆ ಇಲ್ಲ, ಬೇರೆ ಬೇರೆ ಸಮಾಜ ಕೆಲವೊಂದ್ ಕಡೆ ಕೊಡಕ್ ಬರಲ್ಲ, ಕೆಲವೊಂದ್ ಕಡೆ ಎಲ್ಲರೂ ಸೇರೆ ಮಾಡ್ತಿದ್ದಾರೆ ಸರ್. ಅಲ್ಲಲ್ಲ ಅಂತಲ್ಲಿ ನಾವು ಹೋಗಿ ಅದನ್ನ ಕಲ್ಲು ಹಾಕೋದು ಬೇಡ. ಈಗ ಸ್ಮಶಾನ ಭೂಮಿ ಇರ್ತದ್ರೆ ನಮಗೆ ಗೊತ್ತಿರಲ್ಲ, ಇಲ್ಲಿ ಉಣ್ಣಿ ಭಯ ಗೊತ್ತಿದ್ದಿಲ್ಲ. ಸ್ಮಶಾನ ಭೂಮಿ ನಾವು ನೀವೆಲ್ಲ ಕಡೆ ಹೋಗಿ ಇನ್ನೊಂದು ಕೆಳಗಡೆ ಒಂದೈತೆ. ಈ ಕೆಲವೊಂದು ಊರಾಗೆಲ್ಲ ಆಗ್ತದಂದ್ರ ನಾವು ಕಂದಾಯ ಇಲಾಖೆ ಚರ್ಚೆ ಮಾಡಿಸಿ ಅವ್ರು ತೆಗೆದು ತೋರಿಸ್ತಾರೆ ಸರ್. ಈಗ ನೀವು ಒಂದು ಲೀಸ್ಟ್ ಕೊಡ್ರಿ, ಅಟ್ಲೀಸ್ಟ್ 19ನೇ ತಾರೀಕು ಎಷ್ಟೇ ಅಲ್ಲಿ ಅವರವರ ಅಧಿಕಾರಿಗಳು ತಮ್ಮ ಒಂದು ಕಾರ್ಯದ ಒತ್ತಡದಲ್ಲಿ ಬಹುಶಃ ಕೇಳಿ ಒಂದೆರಡು ಮೂರು ಕೆಲಸವನ್ನು ಮಾಡ್ತಿದ್ರು. ಆದರೆ ನೀವು ಹಿಂದೆ CPI ಸಾಹೇಬ ಆದಂಥ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗಳಿಗೆ ನಾವು ಏನಾದರೂ ಒಬ್ಬ ದಲಿತ ಮುಖಂಡ ಹೇಳಿದ್ರೆ ಅವ್ರನ್ನ ಕರೆದುಕೊಂಡು ಆ ಗ್ರಾಮಕ್ಕೆ ಹೋಗಿ ಅದನ್ನು ಸ್ವಾವಲಂಬನೆ ಮಾಡ್ತಿದ್ರಿ. ಆ ರೀತಿ ನೀವು ನಂತರ ಆ ರೀತಿ ಯಾವುದೋ ಒಂದು ಘಟನೆಗಳಾಗಿಲ್ಲ. ಬಹುಶಃ ನೀವು ಬಂದಿಂದ ನಮ್ಗೆ ಒಂದು ಉತ್ಸಾಹ ಬಂದಿದೆ. ಏನಾದರೂ ದಲಿತರ ಸಮಸ್ಯೆ ಇದ್ದರೆ ನಾವು ಮುಂದೆ ಹೋಗೋದು ಅವಶ್ಯಕತೆಯೇ ಇಲ್ಲ, ನಿಮ್ಮ ನೇತೃತ್ವದಾಗೇ ಆ ಹಳ್ಳಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅನ್ನೋದು ನಮ್ಮೆಲ್ಲರ ಭಾವನೆ ಆಗಿದೆ. ಹೀಗಾಗಿ ಅನೇಕ ಘಟನೆಗಳನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ತಾವಿದ್ದ ಸಂದರ್ಭದಲ್ಲಿ ಉಣ್ಣಿಬಾಯಿಯಲ್ಲಿ ಅನೇಕ ಎಂಥ ಒಂದು ಕಠಿಣ ಪ್ರಶ್ನೆಗಿದ್ದರೂ ಸಹಿತ ಅಲ್ಲಿ ಸ್ಮಶಾನ ಭೂಮಿಯನ್ನು ತಾವೇ ನಿಂತು ಒಬ್ಬ ಪ್ರಭಾವಿ ವ್ಯಕ್ತಿ ಆ ಜಾಗವನ್ನು ಕಲ್ಪಿಸ್ಕೊಂಡಿದ್ದ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಅನೇಕ ಜನರು ಸೇರಿದರೂ ಸಹಿತ ಅಂಥ ಜಾಗವನ್ನು ದಲಿತರಿಗೆ ಸ್ಮಶಾನ ಭೂಮಿಯನ್ನು ಒದಗಿಸಿಕೊಟ್ಟಿದ್ದು ಇದು ನಿಮಗೆ ಸಂತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅದರ ಜೊತೆಗೇ ಅನೇಕ ಇದ್ದಿರ್ಬೋದು ಹಿಂದೆ ಇಲ್ಲಿ ಕರ್ಮಠನಾಳ್ ಗ್ರಾಮದಲ್ಲಿ ಆಗಿರ್ಬೋದು, ಸಮುದಾಯ ಭವನದ ವಿಷಯಗಳಾಗಿರ್ಬೋದು, ಅಂಥ ವಿಚಾರಗಳನ್ನು ತಾವೇ ಸ್ವತಃ ತಹಸೀಲ್ದಾರರನ್ನು ಕರೆದುಕೊಂಡು ಬಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ರಿ. ಈಗ ನೀವು ಬಂಧುಗಳನ್ನೇ ನಮ್ಮೆಲ್ಲ ಜನರಿಗೆ ಕಿವಿ ಮಾತನ್ನು ಅದನ್ನೇ ಹೇಳಿದ್ರಿ, ನೀವು ಲಿಸ್ಟ್ ತೊಗೊಂಬರ್ರಿ. ಪುರಸಭೆ ಸಭಾಭವನದಲ್ಲಿ ಇದೇ SC/ST ಸಭೆಯಲ್ಲಿ AC ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೆತಕ್ಕಂಥ ಒಂದು ಸಭೆಯಲ್ಲಿ ತಾವೆಲ್ಲ ಜನರು ಮುಖಂಡರು ತಮ್ಮ ಸಮಸ್ಯೆಗಳನ್ನು, ತಮ್ಮ ಗ್ರಾಮಗಳ ಸಮಸ್ಯೆಗಳನ್ನು ಆಲಿಸಿದ್ದೀರಿ. ಜೊತೆಗೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ 2013-14 ಇಸ್ವಿಯಲ್ಲಿ ನಮ್ಮ ಸಾಹೇಬರು ಇಲ್ಲಿ ಸೇವೆ ಸಲ್ಲಿಸಿ ಮರಳಿ ಮತ್ತೆ DSP ಆಗಿ ಬಂದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಯಾಕಂದರೆ ದಲಿತರ ಬಗ್ಗೆ ಅಪಾರವಾದ ವಿಶ್ವಾಸ ಇದ್ದಂಥ ಅಧಿಕಾರಿಗಳು. ಬಸವನ ಬಾಗೇವಾಡಿಯಲ್ಲಿ ಹಿಂದಿನ ಬಾರಿ ಸಭೆಯಲ್ಲಿ ತಗ್ಗಡಿಕೆ ಗ್ರಾಮದ ಹತ್ತಿರ ಡಿಪ್ಲೊಮಾ ಕಾಲೇಜು ಮತ್ತು ಮುರಾರ್ಜಿ ಸ್ಕೂಲ್ ಇದೆ. ಅಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಹೋಗ್ತಾರೆ, SC ಮತ್ತು ST ಎಲ್ಲ ಮಕ್ಕಳು ಹೋಗ್ತಾರೆ. ಜೊತೆಗೆ ಅಲ್ಲಿ ಪೊಲೀಸ್ ಇಲಾಖೆಯಿಂದ, ಯಾಕಂತಂದರೆ ಆ ತಗ್ಗಡಿಕೆ ಮುರಾರ್ಜಿ ಸ್ಕೂಲಿಗೆ ಇಳಿದು ಸುಮಾರು ಒಂದು 2 ಕಿಲೋಮೀಟರ್ ಒಳಗೆ ನಡ್ಕೊಂಡು ಹೋಗ್ಬೇಕು ತಗ್ಗಡಿಕೆ. ಅಲ್ಲಿ ಹೆಣ್ಣು ಮಕ್ಕಳು ಬಸವನ ಬಾಗೇವಾಡಿ ಪಟ್ಟಣದಿಂದಲೇ ಹೋಗೋ ಸಂದರ್ಭ. ಅದಕ್ಕೆ ಪೊಲೀಸ್ ಇಲಾಖೆ ಒಮ್ಮೆ P-21 ಪೊಲೀಸ್ ಬಿಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ವಿಷಯ ಪ್ರಸ್ತಾಪ ಮಾಡಿದಾಗ AC ಅವರು PI ಅವರು ಇದ್ದಾಗ ಆಯಿತು ನಾವು 112 ಗಾಡಿ ಕಳಿಸ್ತಿದ್ರು. ಅದಕ್ಕೆ ಯಾಕಂದ್ರೆ ಬಸವನ ಬಾಗೇವಾಡಿ ಪಟ್ಟಣದಿಂದಲೇ
ಹೆಚ್ಚಿನ ಹೆಣ್ಣುಮಕ್ಕಳು ಅಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಸುಮಾರು 10-12 ಹೆಣ್ಣು ಮಕ್ಕಳು ದಿನನಿತ್ಯ ಬಸವನಬಾಯಿ ಪಟ್ಟಣದಿಂದ ಅಲ್ಲಿ ಹೋಗ್ತಾರೆ ಕಲೀಲಿಕ್ಕೆ. ಅದಕ್ಕೆ ಪೊಲೀಸ್ ಇಲಾಖೆ ಹೆಣ್ಣುಮಕ್ಕಳಿಗೆ ತಾವು ಸಹಕಾರ ನೀಡಬೇಕಂತ ಕೇಳ್ಬೋದಾ. ಜೊತೆಗೆ ಬಸವನಬಾಯಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ರಾತ್ರಿ ವೇಳೆಯಲ್ಲಿ ನಾನು ಸಾಕಷ್ಟು ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೀನಿ. ಅಲ್ಲಿ ಮಂಗಲೇಶ್ವರ ತಾಂಡೆಯಲ್ಲಿ ನಮ್ಮ SC/ST ಮಕ್ಕಳು ಆ ತಾಂಡೆಯಲ್ಲಿ ಸುಮಾರು SSLC ಅಥವಾ PUC ಆಗಿದೆ. ಅಲ್ಲಿ ಅಬ್ಕಾರಿ ಇಲಾಖೆಗೆ ಹೇಳಿದ್ರು ಸಾಕಾಗಿದೆ, ಅಲ್ಲಿ ವಿಷಯ ಪ್ರಸ್ತಾಪ ಮಾಡಿ ಸಾಕಾಗಿದೆ. ಅಲ್ಲಿ ಸರ್ ಕಾಯಂ ಕೂತಾರೆ. ಯಾಕಂತಂದ್ರೆ ನಾವು ಅಬ್ಕಾರಿ ಇಲಾಖೆ ಅಧಿಕಾರಿ ವಿಠಲ್ ಜೀರ್ಣದಿಂದ ಭೇಟಿ ಆದ. ಯಾಕೆ ಅರಿವು ಸರ್ ಇಲ್ಲಿ ಹಿಂಗೆ ಸಮಸ್ಯೆ ಇದೆ, ತಾವು ಅಟ್ಲೀಸ್ಟ್ ಅವ್ರು ಬಂದರು ಮಾಡಿದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಬಿಟ್ಟು ಹೊರಗಡೆ ಇದು ಮಾಡಕತ್ತಾರ ಅಂತಂದಾಗ 1-2 ದಿವಸ ಮಾಡಿದ್ರು ಸರ್. ಮತ್ತೆ ಮರಳಿ ಅದೇ ರೀತಿ ಆಗಿಬಿಟ್ಟಾರೆ. ಮತ್ತು ಅದೇ ಜಾಗದಲ್ಲಿ ಗಾಂಜಾ ಭಾಳ ಇದೆ ಸರ್. ನಾನು ಹೆಸರು ಅವ್ರ ಹೆಸರು ಆಮೇಲೆ ಬೇಕಾದ್ರೆ ಹೇಳ್ತೀನಿ. ಹಾಂ ಹೇಳ್ತೀನಿ ಅಂತ. ಬಟ್ ಅಲ್ಲಿ ನಮ್ಮ ಹುಡುಗರು ಅಲ್ಲಿ ಗಾಂಜಾ ಸಿಗೋದು, ದಾರು ಕೊಡೋದು, ಮನೆ ಹಾಕೋದು, ಜಗಳ ತಿನ್ನೋದು, ಈ ವ್ಯವಸ್ಥೆ ಆಗತ್ತಲ್ಲ. ದಯವಿಟ್ಟು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಪೊಲೀಸ್ ಇಲಾಖೆ